ಈ ಒಂದು ಚುನಾವಣೆಯಲ್ಲಿ ಅವರು ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಗೊತ್ತಿಲ್ಲದೆ ಇಷ್ಟೊಂದು ಸಹಾಯವನ್ನು ಮಾಡಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಸುಕೃತವೇ ಸರಿ. ಹಾಗಾಗಿ ಇಂಥವರನ್ನು ನಾವು ಗೆಲ್ಲಿಸ್ಕೊಂಡ್ರೆ ಈ ಭಾಗದಲ್ಲಿ ಒಬ್ಬ MP ಆದರೆ ನಮ್ಮೆಲ್ಲ ಈ ಭಾಗದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ನಾವು ಇವರನ್ನು ಅತ್ಯಂತ ಪ್ರಚಂಡ ಮತಗಳಿಂದ ನಾವು ಇವ್ರನ್ನ ಗೆಲ್ಲಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ 3 ಬಾರಿ MP ಇಲ್ಲಿ 3 ಬಾರಿ ಲೋಕಸಭಾ ಸದಸ್ಯರಾಗಿದ್ದಾರೆ PC ಮೋಹನ್ ಅಂತೇಳಿ. ಅವರು ಚುನಾವಣೆಗೆ ಬಂದು ಗೆದ್ದು ಹೋದರೆ ಅವ್ರು ಈ ಕಡೆ ತಿರುಗಿ ನೋಡೋದೇ ಇಲ್ಲ. ಅವ್ರು ಬರೋದು ಮತ್ತೆ ಚುನಾವಣೆಗೆ. 15 ವರ್ಷದಿಂದ ಇಲ್ಲಿ ಅವ್ರು ಏನಪ್ಪ ಅಭಿವೃದ್ಧಿ ಅಂದರೆ ಶೂನ್ಯ. ಅವರ ಅಭಿವೃದ್ಧಿ ಶೂನ್ಯ. ದಯವಿಟ್ಟು ಮನ್ಸೂರ್ ಅಲಿ ಖಾನ್ರವರು ಆಂಜನೇಯ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಮಂಗಳಾರತಿ ತೊಗೊಂಡ್ಬರ್ಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ಭಾಗದಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ನಮಗೆ ವಿದ್ಯಾವಂತ ಒಬ್ಬ ಕ್ರಿಯಾಶೀಲ ಅಭ್ಯರ್ಥಿಯನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ. 28 ಕ್ಷೇತ್ರಗಳಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಹೊತ್ತು ಈ ಭಾಗದ ಬೆಂಗಳೂರು ಕೇಂದ್ರದ ಕ್ಷೇತ್ರಕ್ಕೆ ಒಬ್ಬ ಅಲ್ಪಸಂಖ್ಯಾತ ಯುವಕ ಮತ್ತು ವಿದ್ಯಾವಂತ ಪ್ರತಿಭಾವಂತ ಅಭ್ಯರ್ಥಿಯನ್ನು ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ವಿದ್ಯಾವಂತ ಪ್ರತಿಭಾವಂತ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿಕೊಂಡು ಬೆಂಗಳೂರು ಕೇಂದ್ರದ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ನಾವು ಗೆಲುವಿಗೆ ಕಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಕೆಲಸವನ್ನು ಮನವಿ ಮಾಡಿಕೊಂಡು ಈಗ ಒಂದೇ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ H. ನಾಗೇಶ್ ಅವರು ಮಾತನಾಡಬೇಕಂತ ಕೇಳಿಕೊಂಡಿದ್ದೀವಿ. ಸೈಡ್ ಬನ್ನಿ ಸಂತ